ನಾಳೆನೆ ಮಂಡಲ ಹಾಕಿ ನಿಮ್ಮ ದೊಡ್ಡ ಮಗಳನ್ನ ಕೂರಿಸ್ತೀನಿ. ಆ ಪೂಜೆಗೆ ನಿಮ್ಮನೆ ಕನ್ಯರು ಒಳಗೆ ಬರ್ದಾಗ ನೋಡ್ಕೊಳ್ಳಿ. ಆಯ್ತು ಆಚಾರ್ಯರೇ. ಸರ್, ನಾನು ನಿಮ್ಮನ್ನು ಕೇಳಿದ್ನಲ್ಲ, ಆ ವಿಚಾರ ಏನಾದರೂ ಗೊತ್ತಾಯ್ತಾ? ರೆಕಾರ್ಡ್ನಲ್ಲೇ ಇಲ್ಲದೆ ತಮ್ಮನ್ನ ಹೊರಗಡೆ ಎಕ್ಸ್ಪೋಸು ಮಾಡ್ಕೊಳ್ದೆ ಇರುವಂಥವ್ರು ನಮ್ಮ ರಾಜ್ಯದಲ್ಲಿ 2-3 ಜನ ಇದ್ದಾರೆ. ಆದರೆ ನೀವು ಕೇಳಿದ ಹಾಗೆ 125 ವರ್ಷ ದಾಟದವರು ದೇವದುರ್ಗದ ಹತ್ರ ಇರೋ ರತ್ನಗಿರಿ ಬೆಟ್ಟದ ಮೇಲಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ನೀವು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಖಂಡಿತ ಕಂಡು ಹಿಡಿಬಹುದು. ಥ್ಯಾಂಕ್ ಯು ಸರ್. ಬುದ್ಧಿ, ಆ ಬೆಟ್ಟದ ಮೇಲೆ ಗುಹೆ ಆಯ್ತಲ್ಲ, ಅದ್ರಾಗೆ ಅವರಿರೋದು. ನಾವ್ ಯಾರು ಅವ್ರನ್ನ ಕಂಡಿಲ್ಲ ಬುದ್ಧಿ. ಒಂದೊಂದು ದಪ್ಪ ಜೋರಾಗಿ ಕುಕ್ಕತ್ತಾರೆ, ಅದನ್ನ ಮಾತ್ರ ನಾವು ಕೇಳಿದೀವಿ ಅಷ್ಟೇ. ನಿಮ್ಮೂರಲ್ಲಿ ಯಾರು ಅವ್ರನ್ನ ನೋಡಕ್ ಹೋಗಿಲ್ವಾ? 10 ವರ್ಷದ ಹಿಂದೆ ಪತ್ರಿಕೆಗಳು ಬಂದಿದ್ದ ಬುದ್ಧಿ, ಅವ್ರು ನೋಡಕ್ಕೆ ಅಂತ ಹೋದ. ಆಮೇಲೆ ಬರ್ನೇ ಇಲ್ಲ. ಹಿಂಗಿರ್ಬೇಕಾದ್ರೆ ಅವ್ರನ್ನ ನೋಡೋ ಧೈರ್ಯ ಯಾರೇ ಬರ್ತದೆ ಬುದ್ಧಿ? ಸರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನೋಡ್ಕೊಂಬತ್ತೀರಾ? ಬಂದ್ರೆ ಸರಿ, ಬನ್ನಿ. ಓಂ ನಮೋ ಭಗವತೆ ಮಹಾಚಕ್ರಾಯ ಮಹಾಸುದರ್ಶನಾಯ ದೀಪ್ತರೂಪಾಯ ಮಹಾಜ್ವಾಲಾಯ. ಯಾರದು? ಐಷಾ ಮಲಹಾಯ್ಕ, ಹೋಗು. ತ್ರಭೂತ ಕಸ್ಮಖೆ, ತಕ್ಕಿದ ಹೋಗು, ತೊಂದರೆ ಕೊಡಬೇಡ, ಹೋಗು. ತಕ್ಕಿದ ದಾ ಅಲ್ಲಿ ಕೂರ್ಸಿ. ಸಮೀರ್ ಬರ್ಕಮುಲೆ, ಯಾರು ನೀನು? ಹೇಳು, ಯಾರು ನೀನು?
ಹೇಳು, ಯಾರು ನೀನು? ಹೇಳು, ನೀನು ಯಾಕೆ ಇವಳು ದೇಹದಲ್ಲಿದ್ದೀಯಾ? ಒಳ್ಳೆ ಮಾತಿಂದ ಹೇಳು, ಯಾರು ನೀನು? ನಾಗವಲ್ಲಿ ಸರಸ್ವತಿ. ಏಕೆನ ಕರ್ಕೊಂಡು ಹೋಗಿ ರೂಮಲ್ಲಿ ಬೀಗ ಹಾಕಿ. ಆಚಾರ್ಯರೇ, ನನ್ನ ಮಗಳ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತಂದ್ರೆ ಅವಳಿಗೇನು ಅಪಾಯ? ಅವಳಿಂದ ನಿಮ್ಮ ಮನೆಯವ್ರಿಗೆ ಯಾವುದೇ ಆಪತ್ತು ಇಲ್ಲ. ಹಾಗಾದ್ರೆ ಡಾಕ್ಟರ್ ಬರ್ಲಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಡಾಕ್ಟರ್ ಬಂದ್ರು. ಡಾಕ್ಟರ್, ನಮ್ಮ ಅಕ್ಕನಿಗೆ ಹುಚ್ಚಿಲ್ವಂತೆ. ಅವಳ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತ ಅಮ್ಮ ಹೇಳಿದ್ರು. ಆಚಾರ್ಯರು ಸರಸ್ವತಿನ ಪೂಜೆಯಲ್ಲಿ ಕೂಡಿಸಿ ಬೆತ್ತದಲ್ಲಿ ಹೊಡೆದು ಕೇಳಿದಾಗ ಅವಳು ತನ್ನ ಹೆಸರು ನಾಗವಲ್ಲಿ ಸರಸ್ವತಿ ಅಂತ ಹೇಳಿದ್ಲು. ಏನ್ ಡಾಕ್ಟ್ರೆ, ರಾಜ ನೋಡಿದ್ರ? ಅವನೇನು ಜೀವಂತವಾಗಿದ್ದಾನೆ? ಅವನೇನೋ ಜೀವಂತವಾಗಿದ್ದಾನೆ. ಆದ್ರೆ ನೀವು ತಿಳ್ಕೊಂಡಿರೋ ಹಾಗೆ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇಲ್ಲ ಅಂತ ನಾನು ಅನ್ಕೋತೀನಿ. ಅಂದ್ರೆ ನಿಮ್ಮ ಪ್ರಕಾರ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ. ಆದ್ರೆ ನನಗಿರೋ ಸಂಶಯನ ನಾನು ಪರಿಹಾರ ಮಾಡ್ಕೊಳ್ಳೋದು ಬೇಡವಾ ಆಚಾರ್ಯರೇ? ನನಗೊಂದು ಅವಕಾಶ ಕೊಡಿ ಪ್ಲೀಸ್. ಧಾರಾಳವಾಗಿ. ಒಂದ್ ನಿಮಿಷ, ಒಂದು ಮಾತ್ರ ಮರಿಬೇಡಿ. ಒಳಗಿರೋಳು ಸರಸ್ವತಿ ಅಲ್ಲ, ನಾಗವಲ್ಲಿ. ಜಾಗ್ರತೆ. ಡಾಕ್ಟರ್, ಆ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಲ್ಲ. ಇನ್ ಮಿಕ್ಕಿದ ಕೆಲಸ ಎಲ್ಲ ಜಡೆ ಬಿಟ್ಕೊಂಡಿರೋ ಆಚಾರ ನೋಡ್ಕೋತಾರೆ. ನಾವ್ ಎಸ್ಕೇಪ್ ಆಗ ನಡೀರಿ ಡಾಕ್ಟರ್. ಡಾಕ್ಟರ್, ನೀವು ಬೇಕಾದ್ರೆ ಒಳಗೋಗಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಚೆ ಒಬ್ಬ ವ್ಯಕ್ತಿ ಇರ್ಬೇಕಲ್ಲ ತಿಳಿಸಕ್ಕೆ. ನಾನು ಇಲ್ಲೇ ಇರ್ತೀನಿ. ಡಾಕ್ಟರ್ ಬೇಡ ಡಾಕ್ಟರ್, ನನಗಿನ್ನ ಮದ್ವೆ ಆಗಿಲ್ಲ. అక్కయ్య నేను నర్సు, మేల్ నర్సు. మీకేమారు చెయ్యాలంటే మన డాక్టర్కి చేసుకో అక్కయ్య. నేను చాలా వీక్. నా తెలుగు అర్థమైంది. తెలుగు సినిమా ನೋಡಿದ್ ವರ್ಕೌಟ್ ಆಯ್ತು. ಕೈ ಹಿಡ್ಕೋ. ನಂದಲ್ಲ, ಇಂಜೆಕ್ಷನ್ ಕೊಡ್ಬೇಕು. ಆಕೆ ಕೈ ಹಿಡ್ಕೋ. ಡಾಕ್ಟರ್ ಬೇಡ ಡಾಕ್ಟರ್, ನಂಗೆ ಭಯ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಬದುಕ್ತೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. Slowly close your eyes. Yes. Yes. Now I am talking to your subconscious mind. ನೀನೀಗ 10 ವರ್ಷ ಹಿಂದೆ ಹೋಗ್ತಿದೀಯ. ನೀನ್ ಡ್ಯಾನ್ಸ್ ಕಲಿತಾ ಇದ್ದ ಶಾಂತಲಾ ಕಲಾನಿಕೇತನ್ ನಿನಗೆ ಜ್ಞಾಪಕ ಇದೆಯಾ? ಅಲ್ಲಿ ನೀನು ಒಬ್ಬ ಸುಂದರನಾಗಿರೋ ಡ್ಯಾನ್ಸರ್ನ ನೋಡಿದೆ. ನೀನು ಅವನ್ನ ಪ್ರೀತಿಸ್ದೆ. ನೀನು ಅವನ್ನ ಮದುವೆ ಮಾಡ್ಕೊಂಡೆ. ಅವನ ಹೆಸರು ಹೇಳು ನೋಡೋಣ. ಸೀನು, ಶ್ರೀ,
ಶ್ರೀನಿವಾಸ್. ಒಂದು ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ನೀವಿಬ್ರು ಸ್ಟೇಜ್ ಮೇಲೆ ಒಂದು ಪರ್ಫಾರ್ಮೆನ್ಸ್ ಕೊಟ್ರಿ, ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ಅಲ್ಲಿ ನಿಮಗೆ ನಾಗವಲ್ಲಿ ಫೋಟೋ ಬಹುಮಾನವಾಗಿ ಸಿಕ್ತು. ಆಮೇಲೆ ಏನಾಯ್ತು? ಗುರುಜಿ, ಇಷ್ಟು ದೊಡ್ಡ ಸ್ಪರ್ಧೆಯಲ್ಲಿ ಗೆದ್ದಿದ್ದೀವಿ, ಬಹುಮಾನವಾಗಿ ಒಂದು ಮಾಮೂಲಿ ಫೋಟೋ ಕೊಟ್ಟಿದಾರಲ್ಲ, ಒಂದು ಚಿನ್ನದ ಪದಕನೋ ಒಂದು ಬಿರುದೋ ಯಾವ್ದಾದ್ರೂ ಕೊಡ್ಬೋದಾಗಿತ್ತಲ್ವಾ? ಈ ಫೋಟೋದಲ್ಲಿರೋಳ್ ಬಗ್ಗೆ ನಿನ್ಗೇನಮ್ಮ ಗೊತ್ತು? ಈಕೆ ಹೆಸರು ನಾಗವಲ್ಲಿ ಅಂತ. ನಾಟ್ಯದಲ್ಲಿ ಈಕೆ ನಾಗಮುದ್ರೆ ಅನ್ನೋ ಹಸ್ತಮುದ್ರಿಕೆಯನ್ನೇ ಸೃಷ್ಟಿ ಮಾಡಿದವಳು. ನೀನ್ ಆಸೆ ಪಟ್ಟ ಪದಕ ಬಿರುದಿಗಿಂತಲೂ ಈ ಫೋಟೋ ತುಂಬಾ ಮಹತ್ವವಾದದಮ್ಮ. ನೀನ್ ಆಸೆ ಪಡ್ತಿರೋ ಬಿರುದನ್ನ ನಿನ್ನ ನಾಟ್ಯ ಗುರುವಾಗಿ ಈಗ ನಾನೇ ನಿನಗೆ ಪ್ರದಾನ ಮಾಡ್ತೀನಿ. ಇವತ್ತಿನಿಂದ ನಿನ್ನ ಹೆಸರು ನಾಗವಲ್ಲಿ ಸರಸ್ವತಿ. ನಾಗವಲ್ಲಿ ಸರಸ್ವತಿ, ನಾಗವಲ್ಲಿ ಸರಸ್ವತಿ, ನಾಗವಲ್ಲಿ ಸರಸ್ವತಿ, ನಾಗವಲ್ಲಿ ಸರಸ್ವತಿ. ನಿಮಗೆ ಬಹುಮಾನವಾಗಿ ಬಂದ ನಾಗವಲ್ಲಿ ಫೋಟೋನ ನಿನ್ನ ಗಂಡ ಹೊರಗಡೆ ತರ್ತಿರ್ಬೇಕಾದ್ರೆ ಒಂದು ಲಾರಿ ಬಂದು ನಿನ್ನ ಗಂಡನ ಮೇಲೆ ಹರಿಯಿತು. ನಿನ್ನ ಗಂಡ ಆಕ್ಸಿಡೆಂಟಲಿ ಭೀಕರವಾಗಿ ಸತ್ತು ಹೋದ್ರು. ಅವನಿಗೋಸ್ಕರ ನೀನು ಒಂದು ತೊಟ್ಟು ಕಣ್ಣೀರು ಹಾಕ್ಲಿಲ್ವಲ್ಲ? ಯಾಕೆ ಕಣ್ಣೀರು ಹಾಕ್ಲಿಲ್ಲ? ನೀನು ಕಣ್ಣೀರು ಹಾಕ್ಲಿಲ್ಲ ಅಂತ ಆ ಆತ್ಮ ಇನ್ನೂ ಕೊರಗ್ತಾನೇ ಇದೆ. ಹತ್ಬಿಡು, ಜೋರಾಗಿ ಹತ್ಬಿಡು. ಅವನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೋಸ್ಕರನಾದ್ರೂ ಜೋರಾಗಿ ಹತ್ಬಿಡು. ಕಮಾನ್ ಕಮಾನ್. ನಿನ್ನ ಮನಸ್ಸಿನಲ್ಲಿರೋ ದುಃಖ ಎಲ್ಲ ಹೊರಗಡೆ ಬರಲಿ. ಕಮಾನ್. ಎಸ್, ಹತ್ಬಿಡು, ಜೋರಗಳು. ಕಮಾನ್, ಕಣ್ಣೀರು ಹಾಕು. ಆಚಾರ್ಯರು ಸರಸ್ವತಿನ ಬೆತ್ತದಲ್ಲಿ ಹೊಡೆದ್ರು. ಈ ಡಾಕ್ಟರ್ ಇನ್ನೊಂಥರ ಹಿಂಸೆ ಕೊಡ್ತಿದ್ದಾರೆ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಏನಾಯ್ತು ಡಾಕ್ಟರ್? ಹುಷಾರಾಗ್ಬಿಟ್ಲು. ಶೀಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇನ್ನು ಅರ್ಧ ಗಂಟೆಯಲ್ಲಿ ನಾರ್ಮಲ್ ಕಂಡೀಷನ್ ಬರ್ತಾಳೆ. ಮನೆಯವ್ರನ್ನೆಲ್ಲ ಕೂರ್ತಿಡಿತಾಳೆ. ಡಾಕ್ಟರ್, ನಾನು ಈ ಮನೆಯೊಳಗೆ ಬರಬೇಕಾದ್ರೆ ತುಂಬಾ ಭಯದಿಂದ ಬಂದೆ. ಆದ್ರೆ ಆಚೆ ಹೋಗ್ಬೇಕಾದ್ರೆ ಇಂಥ ಒಳ್ಳೆ ಡಾಕ್ಟರ್ಗೆ ನಾನು ಶಿಷ್ಯ ಆದ್ನಲ್ಲ ಅಂತ ಹೆಮ್ಮೆಯಿಂದ ಹೋಗ್ತೀನಿ. ಹ್ಯಾಟ್ಸ್ ಆಫ್ ಟು ಯು. ಸರಸ್ವತಿ ಯಾಕಷ್ಟು ಜೋರಾಗಿ ಕಿರ್ಚ್ಕೊಂಡ್ಲು? ಅವಳಿಗೆ ಏನಾಯ್ತು? ಹೆದರ್ಕೋಬೇಡಿ, ಈಗ ನಿಮ್ಮ ಮಗಳು ಹುಷಾರಾಗಿದ್ದಾಳೆ. ಹುಚ್ಚಿಯಾಗಿದ್ದ ಅವಳು ಈಗ ಗುಣವಾಗಿದ್ದಾಳೆ. ನಿಜನಾ ಡಾಕ್ಟ್ರೆ? ನೀವೇ ಬೇಕಾದ್ರೂ ಹೋಗಿ ನೋಡಿ. ಆಚಾರ್ಯರೇ, ದಯವಿಟ್ಟು ಕ್ಷಮಿಸಿ. ಅಮ್ಮ, ಸರಸ್ವತಿ, ಅಪ್ಪ. ಮಗಳೇ, ಸರಸ್ವತಿ ಹುಷಾರಾಗ್ಬಿಟ್ಲು ಅಂತ ನೀವೆಲ್ಲ ಸಂತೋಷವಾಗಿದ್ದೀರಲ್ಲ. ನಿಮ್ಮ ಮನೇಲಿ ನಾಗವಲ್ಲಿ ಸಮಸ್ಯೆ ಬಗೆಹರಿತು ಅನ್ಕೊಂಡ್ರ? ಏನ್ ಹೇಳ್ತಿದ್ದೀರಾ ಆಚಾರ್ಯರೇ? ಆಚಾರ್ಯರು ಹೇಳಿದ ಹಾಗೆ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇದೆ. ಈ ಮನೆಗೆ ಬಂದಾಗ್ಲಿಂದ ಒಂದೊಂದು ದಿವಸನೂ ನನಗೆ ಒಬ್ಬೊಬ್ಬರ ಮೇಲೆ ಅನುಮಾನ ಇತ್ತು. ಸಮಸ್ಯೆ ಯಾರಿಗಿದೆ ಅಂತ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ ಆಯ್ತು. ಆಚಾರ್ಯರೇ, ಆವತ್ತು ನೀವು ಬಾವಿನಲ್ಲಿ ಸ್ನಾನ ಮಾಡುವಾಗ ಯಾರೋ ಬಂಡೆ ತಳಿ ನಿಮ್ಮನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು. ಆಗ ನಿಮ್ಮ ಕೊರಡಲ್ಲಿ ಮಣಿಮಾಲೆ ಇರಲಿಲ್ಲ. ಅದನ್ನು ನಾನು ಗಮನಿಸಿದೆ. ಅವತ್ತು ಗೀತಾ ಹತ್ರ ಮಣಿಮಾಲೆ ತೋರಿಸಿ ನೀವು ಹೇಳಿದ್ರಲ್ಲ, ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ. ಅದು ಜ್ಞಾಪಕಕ್ಕೆ ಬಂತು. ಗೀತಾ ಮೇಲೆ ಅನುಮಾನ ಬಂದು
ನಾನು ಅವಳ ರೂಮ್ಗೆ ಹೋದೆ. ಓ, ದೊಡ್ಡವರೆಲ್ಲ ಇಲ್ಲಿದ್ದಾರೆ. ಎಲ್ಲಿಂದ ತಂದ್ರಿ? ತಮಾಷೆ ಮಾಡ್ತಿದ್ದೀರಾ ಡಾಕ್ಟರ್? ಇದೆಲ್ಲ ತಂದಿದ್ದಲ್ಲ, ನಾನೇ ಬಿಡಿಸಿದ್ದು. ನೀವು ಬಿಡಿಸಿದ್ದ? ಫ್ಯಾಂಟಾಸ್ಟಿಕ್, ಅದ್ಭುತವಾಗಿ ಬಿಡಿಸಿದ್ದೀರಾ. ಇವರನ್ನೆಲ್ಲ ಇಷ್ಟು ಚೆನ್ನಾಗಿ ಬರೆಯೋರು ನಾಗವಲ್ಲಿ ಚಿತ್ರನ ನಿಮ್ಮ ಕೈಲಿ ಯಾಕೆ ಬರೆಯೋಕ್ಕಾಗ್ತಿಲ್ಲ? ಕಾರಣ ಏನು ಅಂತ ಗೊತ್ತಿಲ್ಲ. ನಾನು ಯಾವುದೇ ಚಿತ್ರ ನೋಡಿದ್ರೂ ಒಂದೇ ದಿನದಲ್ಲಿ ಬಿಡಿಸ್ತೀನಿ. ಆದರೆ ಈ ಚಿತ್ರನ ಎಷ್ಟೋ ಸಲ ಬಿಡಿಸಿ ನೋಡಿದೆ, ಏನೋ ಒಂದು ಮಿಸ್ ಆಗ್ತಾನೇ ಇದೆ. ಕಣ್ ಚೆನ್ನಾಗಿ ಬಂದರೆ ಮೂಗು ಸರಿ ಬರಲ್ಲ, ಮೂಗು ಸರಿ ಬಂದರೆ ನಡು ದೊಡ್ಡದಾಗತ್ತೆ. ನಾನು ಹೇಳ್ತೀನಿ, ಇವ್ರ ಬಗ್ಗೆ ನಿಮಗೆ ಗೊತ್ತು, ಇವ್ರನ್ನ ನೋಡಿದ್ದೀರಾ, ಅದಕ್ಕೆ ಅಷ್ಟು ಚೆನ್ನಾಗಿ ಬರೀತೀರಾ. ನಾಗವಲ್ಲಿ ನೀವು ನೋಡಿದ್ದೀರಾ, ಅವಳ ಬಗ್ಗೆ ನಿಮಗೆ ಗೊತ್ತಾ? ತಿಳ್ಕೊಂಡು ಬರೀರಿ, ನಿಮ್ಮ ಆಸೆ ನೆರವೇರುತ್ತೆ. ಇವಳ ಕತೆ ನಂಗೆ ಗೊತ್ತಿಲ್ವಾ? ನಾಗವಲ್ಲಿ ರಾಜ ಹೊತ್ಕೊಂಡು ಹೋಗ್ಬಿಟ್ಟ. ನಾಗವಲ್ಲಿ ರಾಮನಾಥನ ಗುಟ್ಟಾಗಿ ಮೀಟ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಅವನ ತಲೆನ ಕತ್ತರಿಸಾಕ್ತ, ಅವಳನ್ನ ಸುಟ್ಟಾಕ್ಬಿಟ್ಟ. ಓಹ್, ಎಷ್ಟೊಂದು ವಿಷಯ ತಿಳ್ಕೊಂಡಿದ್ದೀರಾ. ವೆರಿ ಗುಡ್. ಅಷ್ಟೇ ಅಲ್ಲ, ಆ ವಿಜಯ ರಾಜೇಂದ್ರ ಬಹದ್ದೂರ್ ಬಗ್ಗೆ ಒಂದು ಪುಸ್ತಕನೇ ಇದೆ. ಏನು? ಆ ರಾಜನ್ ಬಗ್ಗೆ ಒಂದು ಪುಸ್ತಕ ಇದೆಯಾ? ಹೌದು. ಅದ್ರಲ್ಲಿ ಅವನ್ ಯಾರು, ಅವನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಬರೆದಿದ್ದಾರೆ. ಗೀತಾ ಹೇಳಿದ್ಮೇಲೆ ನಾನು ಲೈಬ್ರರಿಗೆ ಹೋದೆ. ಆ ರಾಜನ್ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡೆ. ಲೆಡ್ಜರ್ನಲ್ಲಿ ಸೈನ್ ಮಾಡುವಾಗ ಈ ಮನೇಲಿ ನಾನು ಯಾರ ಮೇಲೆ ಸಂದೇಹ ಪಟ್ಟಿದ್ನೋ ಆಕೆ ಹೆಸರಲ್ಲಿತ್ತು. ಯಾರ್ದು? ಯಾರ್ದದು? ಬನ್ನಿ ತೋರಿಸ್ತೀನಿ.